ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಿನ್ನೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋಕೆ ಇಂಡಿ ಕೂಟದ ಮಂಡಿಗಳು, ಅದರಲ್ಲಿರೋ ಒಂದಷ್ಟು ನಾಯಕರು ಅನ್ನಿಸಿಕೊಂಡ ಅನಿಷ್ಟಗಳು ಸಹಿಯನ್ನು ಹಾಕಿದ್ರಿಂದ ನಿನ್ನೆಯ ಸೆಷನ್ ಇಂಪಾರ್ಟೆಂಟ್ ಆಗಿತ್ತು. ಬಹಳಷ್ಟು ಚರ್ಚೆಗಳು ನಡಿಬೇಕಾಗಿತ್ತು. ಅದನ್ನು 2 ದಿನಗಳ ಹಿಂದೆ ನಾವು ತಿಳಿಸಿದ್ವಿ. ಆದರೆ ವಿಪಕ್ಷ ನಾಯಕರು ಸಂಸತ್ ಒಳಗೆ ಮಾಡಿರೋ ಕೆಲಸ, ಇವರ ಕೈಯಲ್ಲಿ ಏನು ಮಾಡೋಕೆ ಆಗಲ್ಲ ಅನ್ನೋದನ್ನ ದೇಶದ ನಾಗರಿಕರು ಮಾತಾಡೋ ಹಾಗೆ ಆಗ್ತಾ ಇದೆ. ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋ ಸಮಯದಲ್ಲಿ ಅದೇ ಕತೆ, ಅದೇ ನಾಟಕ ಶುರುವಾಗಿದ್ದು ವಿಪಕ್ಷದಲ್ಲಿರೋ ಅನಿಷ್ಟಗಳಿಂದ. ಸಂಸತ್ ಹೊರಗೆ ಬೇರೆಯದ್ದೇ ರೀತಿ ಪ್ರತಿಭಟನೆ ಮಾಡಿದ್ರು. ಮಾಧ್ಯಮಗಳ ಮುಂದೆ ರಾಹುಲ್ ಅನ್ನೋ ದೇಶದ ದುರಂತ ಆರೋಪ ಮಾಡಿರೋದು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಇಲ್ಲಿ ಏನೋ ಲೋಕಸಭೆ ಮಾಡ್ತಾರೆ ಎಂದುಕೊಂಡ್ರೆ ರಾಜ್ಯಸಭೆಯಲ್ಲೂ ಅಂಥದ್ದೇ ಗದ್ದಲ ಗಲಾಟೆಗಳು ನಡೀತಾ ಇವೆ. ಈಗ ಆ ಗಲಾಟೆಗಳ ಮಧ್ಯೆಯೇ ಬಹಳಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇವೆ. ಹಾಗಾದ್ರೆ ವಿಪಕ್ಷ ನಾಯಕ ಮತ್ತು ಮಿತ್ರ ಪಕ್ಷಗಳ ಹೊಸ ನಾಟಕ ಯಾವುದು? ಬೇರೆ ಚರ್ಚೆಗಳನ್ನ ಮಾಡೋದು ಬೇಡ ಅಂದಿದ್ಯಾಕೆ? ಅಲ್ಲಿ ಅವರು ಮಾಡೋಕೆ ಹೊರಟಿದ್ದೇನೋ? ಜನರ ಹಣ ಅದೆಷ್ಟು ಪೋಲಾಗ್ತಾ ಇದೆ? ದೇಶಕ್ಕೆ ಇವರೆಲ್ಲ ಅದೆಂಥ ಅನಿಷ್ಟಗಳು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಭಾರತದ ಇಂದಿನ ರಾಜಕೀಯವನ್ನು ನೋಡ್ತಾ ಇದ್ರೆ ಭಾರತದಲ್ಲಿ ವಿಪಕ್ಷವೇ ಇಲ್ವೇನೋ? ಅದರಲ್ಲಿರೋ ನಾಯಕನೋ ಎಡವಟ್ಟು ಮತ್ತು ಕೈಲಾಗದವನು. ಭಾರತಕ್ಕೆ ಒಂದು ವಿಪಕ್ಷ ಮತ್ತು ಒಳ್ಳೆಯ ವಿಪಕ್ಷ ನಾಯಕ ಬೇಕು ಅನ್ನಿಸೋದು ನಿಜ. ಅದಕ್ಕೆ ಕಾರಣ ಅಂದ್ರೆ ಈಗ ಇರೋ ವಿಪಕ್ಷಗಳಿಗೆ ಅಧಿಕಾರದ ಆಸೆ ಮಾತ್ರ ಇದೆ. ಇಲ್ಲಿ ಅಧಿಕಾರದ ಮೇಲೆ ಆಸೆ ಇರೋದು ತಪ್ಪಲ್ಲ. ಆದ್ರೆ ಈಗ ಕೊಟ್ಟಿರೋ ವಿಪಕ್ಷಗಳ ಜವಾಬ್ದಾರಿ, ವಿಪಕ್ಷ ನಾಯಕನ ಜವಾಬ್ದಾರಿಯನ್ನ ಯಾರು ನಿಭಾಯಿಸ್ತಾರೆ ಅನ್ನೋದಕ್ಕೆ ಭಾರತದ ಮತದಾರರಿಗೆ ಇವತ್ತಿಗೂ ಉತ್ತರ ಸಿಗ್ತಾ ಇಲ್ಲ. ಮೋದಿ ಅವರು 3 ಬಾರಿ ಪ್ರಧಾನಿಯಾದ್ರು. ಅವರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಜನರಿಗೆ ಅವರ ಮೇಲಿರೋ ಭರವಸೆ. ಜನರಿಗೆ ಅವರ ಮೇಲೆ ಭರವಸೆ ಹೋಗಿ ಈಗಿರೋ ವಿಪಕ್ಷಗಳಿಗೆ ಅಧಿಕಾರ ಸಿಗಬೇಕು ಅಂದ್ರೆ ಜನರಿಗೆ ಮೋದಿ ಸರ್ಕಾರ ಮಾಡೋ ವೈಫಲ್ಯಗಳನ್ನ ತೋರಿಸಿ ನಾವು ಅವರಿಗಿಂತ ಉತ್ತಮವಾದ ಆಡಳಿತವನ್ನ ನೀಡ್ತೀವಿ ಅನ್ನೋ ನಂಬಿಕೆಯನ್ನ ಜನರಲ್ಲಿ ಹುಟ್ಟು ಹಾಕಬೇಕು. ಆದ್ರೆ ವಿಪಕ್ಷಗಳು ಅದನ್ನ ಮಾಡಲ್ಲ. ಅವರ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಹಾಗೆ ಆಗಿ ಹೋಗಿದೆ. ದೇಶದ ಒಳಗೆ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಏನೆಲ್ಲ ಆಗಬೇಕು, ದೇಶಕ್ಕೆ ಯಾವುದು ಒಳ್ಳೆಯದು ಯಾವುದು ಬೇಡವಾದದ್ದು ಅನ್ನೋ ಚರ್ಚೆಗಳನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳೋ ಸದನಕ್ಕೆ ಅದರದ್ದೇ ಆದ ಗೌರವ ಇದೆ. ಆದರೆ ಅಲ್ಲಿ ಯಾವುದೇ ಚರ್ಚೆಗಳನ್ನು ಮಾಡೋದಕ್ಕೂ ವಿಪಕ್ಷಗಳು ಬಿಡ್ತಾ ಇಲ್ಲ. ನಿನ್ನೆ ವಿಪಕ್ಷಗಳು ಕೇಳಿದ್ದ ಚರ್ಚೆಗೆ ಅವಕಾಶ ಸಿಕ್ಕಿದ್ರು ಬೇಡದ ವಿಚಾರಕ್ಕೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಮೋದಿ ಮೇಲೆ ಸಂಸತ್ತೊಳಗೆ ಹಲ್ಲೆಯನ್ನ ಮಾಡೋ ಯತ್ನ ಮಾಡಲಾಗಿತ್ತು ಅನ್ನೋದು ಗಂಭೀರವಾದ ವಿಚಾರ. ಅದೇ ರೀತಿ ಸ್ಪೀಕರ್ ನಮಗೆ ಮಾತಾಡೋಕೆ ಬಿಡ್ತಾ ಇಲ್ಲ, ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋ ಆರೋಪಕ್ಕೂ ಒಂದಷ್ಟು ತೂಕ ಬೆಲೆ ಇತ್ತು. ಅದಕ್ಕೆ ಸುಮಾರು 118 ಸಂಸದರು ಸಹಿಯನ್ನ ಹಾಕಿ ಅದರ ಕುರಿತಾದ ಚರ್ಚೆ ಆಗಬೇಕು ಅಂತ ಮನವಿಯನ್ನ ಸಲ್ಲಿಸಲಾಗಿತ್ತು. ಅದೇ ಕಾರಣಕ್ಕೆ ನಿನ್ನೆ ಮುಕ್ತ ಚರ್ಚೆಗೆ ಅವಕಾಶವನ್ನು ನೀಡಿದ್ರು. ಸ್ಪೀಕರ್ ಸ್ಥಾನದಲ್ಲಿ ಜಗದಾಂಬಿಕಾ ಪಾಲ್ ಕುಳಿತಿದ್ರು. ಅಲ್ಲಿ ಆರೋಪಗಳನ್ನು ಹೇಳಿ ಅದರ ಚರ್ಚೆಗಳನ್ನು ಮಾಡಬೇಕಿದ್ದ ವಿಪಕ್ಷಗಳು ಮತ್ತು ಅದರಲ್ಲಿರೋ ಅನಿಷ್ಟ ನಾಯಕರು ಸದನದ ಬಾವಿಗೆ ಇಳಿದು ಗಲಾಟೆಯನ್ನ ಮಾಡಿದ್ರು. ಇದನ್ನ ಕಂಡ ಜಗದಾಂಬಿಕಾ ಪಾಲ್, ಅಲ್ಲ ನೀವೇ ಕೇಳಿದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ, ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ, ಅದರ ಕುರಿತು ಚರ್ಚೆ ಮಾಡಿ, ಅದನ್ನು ಬಿಟ್ಟು ಸುಮ್ಮನೆ ಗಲಾಟೆ ಮಾಡಿದರೆ ಹೆಂಗೆ ಅಂತ ಕೇಳಿದ್ರು. ಅಲ್ಲಿ ಜಗದಾಂಬಿಕಾ ಪಾಲ್ ಅವರ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಯಾಕಂದ್ರೆ ಅಲ್ಲಿದ್ದ ನಾಯಕರ ವೇಷ ಧರಿಸಿದ್ದವರು ಸ್ಥಿಮಿತವನ್ನ ಕಳೆದುಕೊಂಡವರ ಹಾಗೆ ಆಡ್ತಾ ಇದ್ರು. ಕೊನೆಗೆ ರೊಚ್ಚಿಗೆದ್ದ ಸ್ಪೀಕರ್ ಸ್ಥಾನದಲ್ಲಿದ್ದ ಜಗದಾಂಬಿಕಾ ಪಾಲ್, ನಿಮ್ಮ ಹುಚ್ಚಾಟದಿಂದ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಸದನ ನಡೆಯೋ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಗಂಟೆಗೆ 1.5 ಕೋಟಿ ಹಣ ಅಂದ್ರೆ ಒಂದು ದಿನಕ್ಕೆ 9 ಕೋಟಿ ಹಣ ಸದನ ನಡೆಯುವಾಗ ಖರ್ಚಾಗತ್ತೆ. ಅದೆಲ್ಲ ಜನರ ದುಡ್ಡು. ಸುಮ್ಮನೆ ಏನೇನೋ ರಂಪಾಟ ಮಾಡಿ ಜನರ ತೆರಿಗೆ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಜೋರಾಗಿ ಹೇಳಿದ್ರು. ಅಷ್ಟೆಲ್ಲ ಕೂಗಿದ್ರು. ಅದು ಅಲ್ಲಿದ್ದ ಯಾವುದೇ ವಿಪಕ್ಷ ನಾಯಕನಿಗೂ ಕೇಳಿಸಿಲ್ಲ. ಅದು ಕೇವಲ ರೆಕಾರ್ಡ್ ಮಾತ್ರ ಆಗಿತ್ತು. ಸರಿ, ಇಲ್ಲಿ ವಿಪಕ್ಷದಲ್ಲಿರೋ ರಾಹುಲ್ ಗಾಂಧಿ ಮತ್ತು ಸಹಪಾಠಿಗಳು ಅದೇನು ಕೂಗಾಡ್ತಾ ರಂಪಾಟ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನಮಗೆ ಮಧ್ಯಪ್ರಾಚ್ಯದ ಯುದ್ಧದ ಕುರಿತು ಚರ್ಚೆ ಆಗಬೇಕು, ಅದಕ್ಕೆ ಅವಕಾಶ ಕೊಡಬೇಕು ಅಂತಾರೆ. ಅಲ್ಲ ರೀ, ವಿಪಕ್ಷದಲ್ಲಿರೋ ಅಯೋಗ್ಯರು ಕೇಳೋದಕ್ಕೂ ಭಾರತಕ್ಕೂ ಏನು ಸಂಬಂಧ ಅಂತ ನಮಗೆಲ್ಲ ಅನ್ನಿಸುತ್ತೆ. ಅದು ನಿಜ ಕೂಡ. ಇದನ್ನು ನೋಡಿದರೆ ನಮಗೆಲ್ಲ ನೆನಪಾಗೋದು ಯಾವಾಗಲೂ ರಾಹುಲ್ ಗಾಂಧಿ ಮಾಡೋ ಅಜೆಂಡಾ. ಅದೇನೆಂದರೆ ಯಾವುದೇ ಚರ್ಚೆಗಳು ಸದನದಲ್ಲಿ ಆಗಬಾರ್ದು. ಒಂದು ವೇಳೆ ಚರ್ಚೆಗಳು ನಡೆದ್ರೆ ಅವರ ಸೋಲು ಖಚಿತ. ಅದಕ್ಕೆ ಇವತ್ತು ಇರೋ ವಿಚಾರ ಬಿಟ್ಟು ಬೇರೆ ಚರ್ಚೆ ಅಂತ ಮಾತಾಡೋದು ಅಷ್ಟೇ. ಇಷ್ಟು ದಿನ ನಮಗೆ ಮೋದಿ ಮತ್ತು ಸ್ಪೀಕರ್ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು. ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡೋ
ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ರು. ಆರೋಪ ಸಾಬೀತು ಮಾಡೋಕ್ಕೆ ಸಮಯ ಕೊಟ್ಟಾಗ ಇದ್ದಕ್ಕಿದ್ದ ಹಾಗೆ ಈ ವಿಚಾರ ಬೇಡ, ಬೇರೆ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಬೆನ್ನು ತೋರಿಸಿ ನಿಂತ್ಕೊಳ್ತಾರೆ. ಅಲ್ಲಿಗೆ ಅರ್ಥ ಸಿಂಪಲ್, ಇವರಿಗೆ ಯಾವುದೇ ಚರ್ಚೆಯ ಅವಶ್ಯಕತೆ ಇಲ್ಲ. ಅಲ್ಲಿ ಗಲಾಟೆ ಮಾಡೋದು, ಚರ್ಚೆಗಳನ್ನು ಬಿಟ್ಟು ಗಲಾಟೆ ಮಾಡಿ ಅಲ್ಲಿ ವಿಪಕ್ಷಗಳು ಮಾಡ್ತಾ ಇರೋದು ತಪ್ಪು ಅಂತ ಜನರಿಗೆ ಅನ್ನಿಸುವಷ್ಟರಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡೋದು. ಆಮೇಲೆ ಅಯ್ಯೋ ನಮಗೆ ಮಾತಾಡೋಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಬಾಯನ್ನು ಪಡ್ಕೊಳ್ಳೋದು. ಇಲ್ಲಿ ಎಲ್ಲವನ್ನ ಸರಿಯಾಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಮಾಡಿದ್ದ ಆರೋಪಗಳು ಸುಳ್ಳು. ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ವಿಚಾರವೇ ಇರಲಿಲ್ಲ. ಅಲ್ಲಿ ವೋಟಿಂಗ್ ನಡೆದರೆ ಗೆಲ್ಲೋದು ಇಲ್ಲ, ಯಾಕಂದ್ರೆ ಬಿಜೆಪಿ ತನ್ನ ಎಲ್ಲ ಸದಸ್ಯರಿಗೂ ವಿಪ್ ಜಾರಿ ಮಾಡಿತ್ತು. ಅದೇ ಕಾರಣಕ್ಕೆ ಕಳ್ಳರ ಹಾಗೆ ಇಲ್ಲದ ನೆಪ ಹೇಳಿಕೊಂಡು ವಿಪಕ್ಷದಲ್ಲಿದ್ದವರೆಲ್ಲ ಓಡಿ ಹೋಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಹೊರಗೆ ಬಂದ ವಿಪಕ್ಷದ ಅನಿಷ್ಟ ನಾಯಕರೆಲ್ಲ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಹೊರಗಡೆ ಎಲ್ಲ ತಯಾರಿ ನಡೆದಿತ್ತು, ಬ್ಯಾನರ್ಗಳು ರೆಡಿಯಾಗಿದ್ವು. ಅದರಲ್ಲಿ ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ವು. ಭಾರತಕ್ಕೆ ತೈಲದ ಸಮಸ್ಯೆ ಉಂಟಾಗತ್ತೆ, ಆದರೂ ಭಾರತ ಏನು ಮಾತಾಡ್ತಾ ಇಲ್ಲ. ಹೀಗೆ ಆದರೆ ಭಾರತದ ಮುಂದಿನ ಕತೆ ಏನು? ಭಾರತ ಸರ್ಕಾರ ಮೌನದಿಂದ ಹೊರಗೆ ಬಂದು ಮಾತಾಡಬೇಕು. ಮೋದಿ ಎಸ್ಕೇಪ್ ಆಗಬಾರ್ದು. ಮಾತಾಡೋವರೆಗೂ ನಾವು ಬಿಡಲ್ಲ ಅಂತ ಕೈಯಲ್ಲಿ ಬೋರ್ಡ್ ಹಿಡ್ಕೊಂಡು ಘೋಷಣೆ ಕೂಗೋಕ್ಕೆ ಶುರು ಮಾಡಿದ್ರು. ಇಷ್ಟಕ್ಕೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಅಂದರೆ ಇಂತಹ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡಲೇಬೇಕು. ಯಾಕಂದರೆ ರಾಹುಲ್ ಗಾಂಧಿಗೆ ಮಾತಾಡೋಕ್ಕೆ ಇನ್ನೆಲ್ಲೂ ಚಾನ್ಸೇ ಸಿಗಲ್ವಲ್ಲ, ಅದನ್ನೇ ಅಲ್ಲೂ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಮೈಕ್ ಮುಂದೆ ಬಂದು ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ, ಇದರಿಂದ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಪೆಟ್ರೋಲ್ ದರಗಳು ಹೆಚ್ಚಾಗ್ತಾ ಇವೆ, ಭಾರತಕ್ಕೆ ಆರ್ಥಿಕ ಸಂಕಷ್ಟ ಬರುತ್ತೆ, ಷೇರು ಮಾರುಕಟ್ಟೆ ಏನಾಗಿದೆ ಅಂತ ನೋಡ್ತಾ ಇದ್ದೀರಾ. ಮೋದಿ US ಡೀಲ್ಗೆ ಸಹಿಯನ್ನು ಹಾಕಿರೋದ್ರಿಂದ ದೇಶಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ? ಬೇರೆ ವಿಚಾರಗಳ ಬಗ್ಗೆ ಆಮೇಲೆ ಚರ್ಚೆಯನ್ನು ಮಾಡಬಹುದು, ಮೊದಲು ಇದನ್ನು ಮಾತಾಡಬೇಕು. ಇದನ್ನು ನಾವು ಕೇಳ್ತಾ ಇಲ್ಲ, ಜನರು ಕೇಳ್ತಾ ಇರೋದು. ಅಮೆರಿಕದ ಜೊತೆ ಪ್ರಧಾನಿ ಮೋದಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಅವರನ್ನು ಅಮೆರಿಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಅದಕ್ಕೆ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಅವಿಶ್ವಾಸ ಮಂಡನೆಯ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ, ಈಗ ಇದಕ್ಕೆ ಅವಕಾಶ ಕೊಡಬೇಕು. ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಮಾಧ್ಯಮದವರನ್ನೇ ಕೇಳೋದ? ಇದಕ್ಕೆ ಈ ರಾಹುಲ್ ಗಾಂಧಿಯನ್ನು ನಾನು ಪೆಂಗ ಅಂತ ಕರೆಯೋದು. ಆದರೆ ಅದೇ ಸದನದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಯುದ್ಧದ ಬಗ್ಗೆ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ರು. ಅದನ್ನು ಕೇಳಿಸಿಕೊಳ್ಳದೆ ಹುಚ್ಚು ಹಿಡಿದ ನಾಯಿಗಳ ಹಾಗೆ ಬೊಗಳ್ತಾ ಹೊರಗೆ ಬಂದು ಮತ್ತದೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಈಗ ದೇಶದ ಮತದಾರರು ಈ ವಿಪಕ್ಷದಲ್ಲಿರೋ ಅಯೋಗ್ಯರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋ ಮಟ್ಟಕ್ಕೆ ಬಂದಿದೆ. ಅಲ್ಲಿ ಜೈಶಂಕರ್ ಅವರು ಹೇಳಿದ್ದು, ಇರಾನ್ ಸರ್ವಾಧಿಕಾರಿ ಖಮೇನಿಯ ಹತ್ಯೆಯನ್ನು ಭಾರತ ಖಂಡಿಸಿಲ್ಲ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇರೋದನ್ನು ಖಂಡಿಸ್ತಾ ಇಲ್ಲ, ಗಲ್ಫ್ ದೇಶಗಳ ಮೇಲೆ ಇರಾನ್ ನಡೆಸ್ತಾ ಇರೋ ದಾಳಿಯನ್ನು ಭಾರತ ಖಂಡಿಸ್ತಾ ಇಲ್ಲ. ಆದರೆ ನಮಗೆ ಶಾಂತಿ ಮುಖ್ಯ. ಅಲ್ಲಿ ಉಂಟಾಗಿರೋ ವಿದ್ವಿಗ್ನತೆಯನ್ನು ಸರಿಪಡಿಸಿ ಶಾಂತಿ ಕಾಪಾಡೋಕ್ಕೆ ಭಾರತ ಬೆಂಬಲ ಕೊಡುತ್ತೆ. ನಮ್ಮ ನಾಗರಿಕರ ಬಗ್ಗೆ ಕಾಳಜಿ ಇದೆ, ನಮಗೆ ಬೇಕಾಗಿರೋ ಎನರ್ಜಿಯ ಬಗ್ಗೆ ಮಾತುಕತೆಗಳು ಮುಂದುವರಿತಾ ಇವೆ ಅಂತ ಸ್ಪಷ್ಟವಾಗಿ ಹೇಳಿದರು. ಅಲ್ಲಿಗೆ ಯುದ್ಧದಲ್ಲಿ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ. ನಾವು ಶಾಂತಿ ಸ್ಥಾಪನೆಗೆ ಸದಾ ಸಿದ್ಧ, ಭಾರತಕ್ಕೆ ಏನು ಬೇಕೋ ಅದನ್ನು ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅಂತ ಹೇಳಿದೆ. ಆದರೆ ಕಾಂಗ್ರೆಸ್ ಕಮಂಗಿಗಳು ಅದನ್ನು ಅರ್ಥ ಮಾಡಿಕೊಳ್ಳದೆ, ಅಯ್ಯೋ ಭಾರತ ಸರ್ಕಾರ ಇರಾನ್ ಪರವಾಗಿ ನಿಲುವನ್ನು ತಗೋಬೇಕು, ಇರಾನ್ಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕಿಗಾಗಿ ಒಂದು ಸಮುದಾಯವನ್ನು ಓಲೈಕೆ ಮಾಡೋಕೆ ಇರಾನ್ ಪರವಾಗಿ ಭಾರತ ನಿಲ್ಲಬೇಕು ಅಂತಿದ್ದಾರೆ ಅನ್ನೋದನ್ನು ನಾನೇನು ಹೊಸದಾಗಿ ಹೇಳಬೇಕಿಲ್ಲ. ಇದು ಎಂತಹ ದಡ್ಡ ಬಡ್ಡಿ ಮಗನಿಗೂ ಅರ್ಥ ಆಗತ್ತೆ. ಲೋಕಸಭೆಯಲ್ಲೇನೋ ಇಷ್ಟೆಲ್ಲ ಆಗ್ತಾ ಇದೆ ಸರಿ, ರಾಜ್ಯಸಭೆಯಲ್ಲಾದರೂ ಸರಿಯಾಗಿ ಇದೆಯಾ ಅಂದರೆ ಕಾಂಗ್ರೆಸ್ ಪರವಾಗಿ ಮಾತಾಡೋ ಪತ್ರಕರ್ತ ಸರ್ದೇಸಾಯಿ ಪತ್ನಿ ಹಾಗೆಯೇ ಸಾಗರಿಕಾ ಘೋಷ್ ಬಂಗಾಳದ SIR ಮತ್ತು ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಗಲಾಟೆಯನ್ನು ಮಾಡಿದ್ರು. ಅದಕ್ಕೆ JP ನಡ್ಡಾ ನಿಮ್ಮ ಉದ್ದೇಶ ಚರ್ಚೆಯನ್ನು ಮಾಡೋದಲ್ಲ, ಸುಮ್ಮನೆ ಇಲ್ಲದ ಗಲಾಟೆ ಮಾಡೋದು, ಸದನದ ಸಮಯವನ್ನು ಹಾಳು ಮಾಡೋದು ಅಷ್ಟೇ ಅಂತ ಹೇಳಿದ್ರು. ಈ ಹಿಂದೆ ಪೆಹಲ್ಗಾಮ್ ದಾಳಿ, ವಕ್ಫ್ ಬಿಲ್ ಚರ್ಚೆಗಳನ್ನು ಮಾಡುವಾಗ ಗಲಾಟೆಯನ್ನು ಮಾಡಿದ್ರಿ, ಆಮೇಲೆ ಎದ್ದು ಹೋಗಿದ್ರಿ ಅಂತ ಹೇಳಿದ್ರು. ಇಲ್ಲಿ ಒಂದನ್ನು ಸರಿಯಾಗಿ ಗಮನ ಇಟ್ಟು ನೋಡಿ, ವಿಪಕ್ಷಗಳು ಯಾವುದೋ ಚರ್ಚೆ ಆಗಬೇಕು ಅಂತಾರೆ, ಅದಕ್ಕೆ ಸಮಯ ಕೊಟ್ಟರೆ ಅದು ಬೇಡ ಬೇರೆ ಇನ್ನೇನೋ ಚರ್ಚೆ ನಡಿಬೇಕು ಅಂತಾರೆ. ಆಮೇಲೆ ಗಲಾಟೆ ಮಾಡೋದು, ಅಲ್ಲಿಂದ ಎದ್ದು ಹೋಗೋದು. ಗಲಾಟೆ ಮಾಡೋದೇ ವಿಪಕ್ಷ ಮತ್ತು ಅದರಲ್ಲಿರೋ ಅನಿಷ್ಟ ನಾಯಕರ ಗುರಿ. ಇಲ್ಲಿ ಪೋಲಾಗೋದು ಜನರ ತೆರಿಗೆಯ ದುಡ್ಡು, ಇವರ ಅಪ್ಪಂದಿರ ಮನೆಯ ದುಡ್ಡಲ್ಲ. ಆ ರೀತಿ ಮಾಡಿದವರಿಂದ ಖರ್ಚಾಗೋ ಹಣವನ್ನು ಕಕ್ಕಿಸಿದ್ರೆ ಸರಿಯಾಗತ್ತೆ, ಆಗ ಒಂದಷ್ಟು ಸಂಸದರು ಸರಿಯಾಗಬಹುದು.
ಪ್ರತಿದಿನ 9 ಕೋಟಿ ಯಾರಪ್ಪನ ಮನೆಯದ್ದು ಯಾವನು ಕೊಡ್ತಾನೆ ಅನ್ನೋದನ್ನು ರಾಹುಲ್ ಗಾಂಧಿ ಆಗಲಿ ಅವನ ಜೊತೆ ಇರೋ ಅವನ ಬೆಂಬಲಿಗರಾಗಲಿ ಹೇಳ್ತಾರಾ? ದೇಶದ ಒಳಗೆ ಸಾವಿರ ಸಮಸ್ಯೆಗಳು ಇರುತ್ತವೆ, ಅದನ್ನು ಬಿಟ್ಟು ಭಾರತ ಇಂತಹ ದೇಶದ ಪರವಾಗಿ ನಿಲುವನ್ನು ತಗೋಬೇಕು ಅಂತ ಕೇಳೋ ರಾಹುಲ್ ಗಾಂಧಿ ಅವರ ಅಮ್ಮ ಸೋನಿಯಾ ಗಾಂಧಿ 2015, 2009, 2006ರಲ್ಲಿ ಯಾಕೆ ಇರಾನ್ ವಿರುದ್ಧವಾಗಿ ವಿಶ್ವಸಂಸ್ಥೆಯಲ್ಲಿ ವೋಟಿಂಗನ್ನು ಮಾಡಿಸಿದ್ರು ಅನ್ನೋದನ್ನು ಸ್ವಲ್ಪ ಕೇಳ್ಕೊಂಡು ಬರಲಿ. ಅವರಮ್ಮ ಮಾಡಿದ್ದು ಸರಿ ಅನ್ನೋದಾದರೆ ಇವತ್ತು ದೇಶದ ಪ್ರಧಾನಿ ಯುದ್ಧದಲ್ಲಿ ಯಾರ ಪರವೂ ಅಲ್ಲ ವಿರುದ್ಧವೂ ಅಲ್ಲ ಅಂದರೆ ಅದೇಗೆ ತಪ್ಪಾಗುತ್ತೆ ಅನ್ನೋ ಜ್ಞಾನ ಇಲ್ವಲ್ಲ. ಇಂತಹ ವಿಪಕ್ಷ ನಾಯಕನನ್ನು ಪಡೆದ ಭಾರತ ಜನರೇ ಧನ್ಯರು ಬಿಡಿಪ್ಪ. ಅಯೋಗ್ಯ ವಿಪಕ್ಷ ನಾಯಕ, ಕೈಲಾಗದ ನಾಯಕತ್ವ, ಇಂಥವರು ನಮ್ಮ ದೇಶಕ್ಕೆ ಭಾರ. ಇವರು ನಮ್ಮ ದೇಶವನ್ನು ಆಳ್ತಾರಂತೆ. ಇದು ಗೆಳೆಯರೆ, ನಿನ್ನೆ ಸದನದಲ್ಲಿ ವಿಪಕ್ಷಗಳು ನಡೆಸಿದ ಹೊಸ ನಾಟಕದ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.